ವೆಲ್ಕಮ್ ಟು ದ ಚಾನಲ್ ಗೈಸ್. ಇವತ್ತು ಮಾರ್ಕ್ ಮೂವಿದು ಇಂಟ್ರೊಡಕ್ಷನ್ ಕ್ಯಾರೆಕ್ಟರ್ ಟೀಸರ್ನ ರಿವ್ಯೂ ಮಾಡಕತ್ತೀವಿ. ಸೊ ಮಾರ್ಕ್ ಮೂವಿ ಬಗ್ಗೆ ಹೇಳಬೇಕು ಅಂತಂತಂದ್ರೆ ಬಿಲ್ಲಾರಂಗ ಭಾಷಾ ಮೂವಿ ಅನೌನ್ಸ್ ಮಾಡಿದ ನಂತರ ಕಿಚ್ಚ ಸುದೀಪ್ ಅವರು ಇದು ಒಂದು ಟೈಮ್ ಟೇಕಿಂಗ್ ಮೂವಿ ಆಗಿರುತ್ತೆ. VFX CGI ಭಾಳ ಐತಂತ ಹೇಳಿ ಇನ್ ಬಿಟ್ವೀನ್ ಈ ಮೂವಿನ ಅನೌನ್ಸ್ ಮಾಡ್ತಾರೆ. ಸೊ ಇದನ್ನು ಶಾರ್ಟ್ ಪೀರಿಯಡ್ ಆಫ್ ಟೈಮ್ದಾಗ ಮಾಡಿ ಮುಗಿಸ್ಬೇಕು ಅನ್ನೋದು ಅವ್ರ ಇಂಟೆನ್ಷನ್ ಆಗಿರ್ತೈತಿ. ಸೊ ಫಸ್ಟ್ ಟೈಮ್ ಇದ್ರ ಕಾನ್ಸೆಪ್ಟ್ ಟೀಸರ್ ಬಿಟ್ಟಾಗ ಅದು ಕೂಡ ಒಂದು ಲೆಕ್ಕಕ್ಕೆ ಚಲೋನೇ ಇತ್ತು. ಸೊ ಅದರ ನಂತರ ಬಂದಿದ್ದ ಟೈಟಲ್ ಗ್ಲಿಮ್ಸ್ ಟೀಸರ್. ಸೊ ಟೈಟಲ್ ಗ್ಲಿಮ್ಸ್ ಟೀಸರ್ ಆಲ್ರೆಡಿ ಅವ್ರು ಎಕ್ಸ್ಪ್ಲೇನ್ ಮಾಡಿದ್ರು ಕ್ಯಾರೆಕ್ಟರ್ ಹೆಂಗಿರ್ತದೆ ಅಂತ ಹೇಳಿ. ಸೊ ಕ್ಯಾರೆಕ್ಟರ್ ಮ್ಯಾಡ್ ಇರ್ತೈತಿ, ಆ್ಯಟಿಟ್ಯೂಡ್ ಫುಲ್ ಆಫ್ ಆ್ಯಟಿಟ್ಯೂಡ್ ಇರ್ತೈತಿ, ಆಮೇಲೆ ರುತ್ಲೆಸ್ ಕ್ಯಾರೆಕ್ಟರ್ ಇರ್ತೈತೆ ಅಂತ ಹೇಳಿ. ಈ ಪರ್ಟಿಕ್ಯುಲರ್ ಆಗಿ ಈಗ ಬಿಟ್ಟಿರುವಂಥದ್ದು ಕ್ಯಾರೆಕ್ಟರ್ ಟೀಸರ್ ಅಂದರೆ ಇಂಟ್ರೊಡಕ್ಷನ್ ಟೀಸರ್ ಒಳಗೆ. ಸೊ ಅವ್ರು ಮೆನ್ಷನ್ ಮಾಡಿದಂಗೆ ತೋರಿಸ್ಯಾರ. ಸೊ ರುತ್ಲೆಸ್ ಮ್ಯಾಡ್ ಆ್ಯಟಿಟ್ಯೂಡ್ ಕ್ಯಾರೆಕ್ಟರ್ ವೆನ್ ಕಿಚ್ಚ ಸುದೀಪ್ ಆ್ಯಕ್ಟ್ಸ್ ನಿಮ್ಗೆ ಗೊತ್ತೈತಿ. ಸೊ ದ ಸ್ವ್ಯಾಗ್ ಆ್ಯಟಿಟ್ಯೂಡ್ ಪೀಕ್ ಲೆವೆಲ್ ಆಗಿರ್ತದೆ ಅಂತ ಹೇಳಿ. ಯಾಕಂತಂದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿ ಒಳಗೆ ಫ್ಯೂ ಆ್ಯಕ್ಟರ್ಸ್ ಅಷ್ಟೇ ಅದಾರ ಯಾರು ಸ್ಕ್ರೀನ್ ಪ್ರೆಸೆನ್ಸ್ ಇರುವಂಥ ಆ್ಯಕ್ಟರ್ಸ್ಗಳು. ಸೊ ಅದ್ರ ಟಾಪ್ ಒಳಗೆ ಬರೋರು ಅಂತಂತಂದ್ರೆ ಕಿಚ್ಚ ಸುದೀಪ್ ಅವರು. ಸೊ ಒಂದು ಸ್ಕ್ರೀನ್ ಒಳಗೆ ಕಂಡ್ರೆ ಅಂತಂತಂದ್ರೆ ಅವ್ರು ಆ್ಯಕ್ಟಿಂಗ್ ಮಾಡೋದು ಬೇಡ, ಬರೀ ಬಂದು ನಿಂತ್ರಂದ್ರೆ ಸಾಕು. ಸೊ ಆಲ್ರೆಡಿ ಎಲ್ಲ ಅವರ ಕ್ರಿಯೇಟ್ ಆಗಿರ್ತೈತಿ. ಸೊ ದ್ಯಾಟ್ ಮಚ್ ಇಂಪ್ಯಾಕ್ಟ್ ಹಿ ಹ್ಯಾಡ್ ಇನ್ ದ ಪರ್ಟಿಕ್ಯುಲರ್ ಸೀನ್ಸ್. ಸೊ ಯು ನೋ ದ್ಯಾಟ್. ಆ್ಯಂಡ್ ಈ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ ಟೀಸರ್ ಬಗ್ಗೆ ಮಾತಾಡಬೇಕು ಅಂತಂತಂದ್ರೆ ಸೊ ಇಟ್ ಇಸ್ ನಾಟ್ ಅ ಮಾಸ್ಟರ್ ಪೀಸ್ ಅಂತಂದು ಹೇಳೋಕೆ ಹೋಗಿಲ್ಲ, ಡೀಸೆಂಟ್ ಟೀಸರ್ ಅಂತ ಹೇಳ್ತೀನಿ. ಯಾಕಂದ್ರೆ ಮ್ಯೂಸಿಕ್ ಪ್ರೀವಿಯಸ್ಲಿ ನೀವು ಟೈಟಲ್ ಟೀಸರ್ನಾಗ ನೋಡಿರ್ಬೋದು. ಮ್ಯೂಸಿಕ್ ಒಂದು ಲೆಕ್ಕಕ್ಕೆ ಚಲೋ ಇತ್ತು, ಅಂದ್ರೆ ಸ್ವಲ್ಪ ಬಾರ್ ಗ್ರಾಫ್ಸ್ ಎಲ್ಲ ಹೈ ಇತ್ತು ಅಂದರೆ ಎಂಡ್ ಮೂಮೆಂಟಿಗೆ. ಬಟ್ ಇದ್ರೊಳಗೆ ಅಷ್ಟೇನು ಫುಲ್ ಆ ಲೆವೆಲ್ಗೆ ಮ್ಯಾಚ್ ಮಾಡಲಿಲ್ಲ ಇದು. ಸೊ ಆ್ಯಂಡ್ ಆ್ಯಸ್ ವೆಲ್ ಆ್ಯಸ್ ಗೊತ್ತಿರೋ ಹಂಗೆ ಕಿಚ್ಚ ಸುದೀಪ್ ಅವ್ರ ಸ್ಟೈಲ್ ಸ್ವ್ಯಾಗ್. ಸೊ ದ್ಯಾಟ್ ಈಸ್ ಅ ಕಾನ್ಸ್ಟೆಂಟ್ ಆ್ಯಂಡ್ ಪರ್ಮನೆಂಟ್ ಥಿಂಗ್ ಇಸ್ ಮೂವೀಸ್. ಅದಾದ ನಂತರ ಪರ್ಟಿಕ್ಯುಲರ್ ಆಗಿ ಕಿಚ್ಚ ಸುದೀಪ್ ಅವ್ರದ್ದು ಹೇರ್ ಸ್ಟೈಲ್ ಒಂದು ಚೇಂಜ್ ಮಾಡಿದ್ದಾರೆ ಆ ಮೂವಿ ಒಳಗೆ. ಬಿಕಾಸ್ ಪ್ರೀವಿಯಸ್ಲಿ ನಾವು ಯಾವತ್ತೂ ಈ ಟೈಪ್ ಹೇರ್ ಸ್ಟೈಲ್ ಒಳಗೆ ನೋಡಿದ್ದಿಲ್ಲ. ಸೊ ಬಟ್ ಅದಕ್ಕೆ ಅಡ್ಜಸ್ಟ್ ಆಗೋಕ್ಕೆ ಸ್ವಲ್ಪ ಟೈಮ್ ಹಿಡ್ಕೊಂತೈತಿ ಅನ್ಸುತ್ತೆ ನನಗೆ. ಸೊ ಆಲ್ರೆಡಿ ರಿವೀಲ್ ಮಾಡ್ಯಾರ ಲುಕ್ನ, ಬಟ್ ಆದರೂ ಸ್ವಲ್ಪ ಅಡ್ಜಸ್ಟ್ ಆಗೋ ಟೈಮ್ ಹಿಡಿದೈತಿ ಅನ್ಸುತ್ತೆ. ಎಂಡ್ ಮೂಮೆಂಟಿಗೆ ಎರಡು ಕ್ಯಾರೆಕ್ಟರ್ನ ಬಿಟ್ವೀನ್ ಡಿಸ್ಕಷನ್ ನಡೀತಿರ್ತೈತಿ. ಸೊ ಮಾರ್ಕ್ ಬಗ್ಗೆ ಮಾತಾಡ್ಬೇಕಂದ್ರೆ ಮನಸ್ಸೊಳಗೆ ಮಾತಾಡ್ಕೋಬೇಕಂತ ಹೇಳಿ ಡೋಂಟ್ ನೋ. ಬಟ್ ಅದು ನಂಗೆ ಟೀಸರ್ ಒಳಗೆ ಅದು ಒಂದು ಅಂದರೆ ಎಂಡ್ ನೋಟ್ ಯಾವತ್ತೂ ಎಷ್ಟು ಬೇತಾ ಹೈ ಬಾರ್ ಸೆಟ್ ಮಾಡ್ಬೇಕು. ಬಟ್ ಅದೇನಷ್ಟು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಲಿಲ್ಲ ನನಗೆ, ಎಸ್ಪೆಷಲಿ ನನಗೆ. ಸೊ ಇಟ್ ಈಸ್ ಅನ್ ಅ ಗುಡ್ ಡೀಸೆಂಟ್ ಟೀಸರ್ ಅಂತ ಹೇಳ್ತೇನೆ ನಾನು. ಸೊ ಇಟ್ ಇಸ್ ನಾಟ್ ಅನ್ ಅ ಮಾಸ್ಟರ್ ಪೀಸ್ ಟೀಸರ್, ಗುಡ್ ಡೀಸೆಂಟ್ ಟೀಸರ್. ಇನ್ನೂ ಮೂವಿ ಕಡೆಯಿಂದ ಪ್ರಮೋಷನ್ ಮೆಟೀರಿಯಲ್ಸ್ ಬರೋ ಬಹಳ ಅದಾವೆ. ಸೊ ಹೋಪಿಂಗ್ ಫಾರ್ ದ ಬೆಸ್ಟ್. ಮುಂದೆ ಚಲೋ ಪ್ರಮೋಷನ್ ಮೆಟೀರಿಯಲ್ಸ್ ನೋಡೋಕೆ ಸಿಗ್ತೈತೆ ಅಂತ ಹೇಳಿ. ಸೊ ಇದನ್ನು ಬಿಟ್ಟರೆ ಇನ್ನೊಂದು ಮೇನ್ ಥಿಂಗ್ ಏನಂತ ಹೇಳಿದ್ರೆ ಇಟ್ ಈಸ್ ಅ ಗುಡ್ ಡಿಸಿಷನ್ ಅಂತ ಹೇಳ್ತೇನೆ ನಾನು ಕಿಚ್ಚ ಸುದೀಪ್ ಸರ್ ಕಡೆಯಿಂದ. ಯಾಕಂತಂದ್ರೆ ಈಗ ಆಬ್ವಿಯಸ್ಲಿ ನಿಮ್ಗೆ ಗೊತ್ತಿರೋದು ಪ್ಯಾನ್ ಇಂಡಿಯಾ ಮೂವಿನ ಅಂತಂತ ಎಲ್ಲರೂ ಪ್ಯಾನ್ ಇಂಡಿಯಾ ಅಂತಂದು ಹೊಂಟಾರೆ. ಸೊ ಪರ್ ಇಯರ್ ರೇರ್ ಹೋಗ್ಬಿಡ್ತು ಈಗ. 2 ಇಯರ್ 3 ಇಯರ್ಗೆ ಒಂದೊಂದು ಮೂವಿ ಕೊಡಾಕ್ತಾರೆ ಎಲ್ಲರೂ. ಸೊ ಅದು ಭಾಳ ಇಂಪ್ಯಾಕ್ಟ್ ಮಾಡ್ತೈತಿ ಸಿಂಗಲ್ ಸ್ಕ್ರೀನ್ ಥಿಯೇಟರ್ಸ್ಗೆ. ಯಾಕಂದ್ರೆ ಆಬ್ವಿಯಸ್ಲಿ ಎಲ್ಲ ಇಂಡಸ್ಟ್ರಿ ಒಳಗೆ ಸೂಪರ್ ಸ್ಟಾರ್ಸ್ ಅಂತ ಇರ್ತಾರೆ. ಆ ಸೂಪರ್ ಸ್ಟಾರಿಗೆ ಅಷ್ಟೇ ಪವರ್ ಇರ್ತೈತಿ ಆಡಿಯನ್ಸನ್ನು ಥಿಯೇಟರ್ ಕಡೆ ಗ್ರ್ಯಾಬ್ ಮಾಡೋದು ಆಲ್ಮೋಸ್ಟ್ ಆಲ್ ಟೈಮ್ಸ್. ಅಂದರೆ ಎಲ್ಲ ಟೈಮ್ ಅಂತಲ್ಲ, ಅಂದರೆ ಎಲ್ಲ ಮೂವೀಸ್ಗೂ ಇರ್ತೈತಿ, ಬಟ್ ನಾಟ್ ಆಲ್ ಮೂವೀಸ್. ಸ್ಪೆಸಿಫಿಕಲಿ ಮೂವೀಸ್ ವರ್ಲ್ಡ್ ಆಫ್ ಮೌತ್ ಇಂದ ಹೋಗ್ತಾವೆ. ಇಂಥ ಮೂವೀಸ್ ಏನು ಸೂಪರ್ ಸ್ಟಾರ್ದು ಬಂದಾಗ ವರ್ಲ್ಡ್ ಆಫ್ ಮೌತ್ ಏನು ಬೇಕಾಗಿಲ್ಲ. ಬಟ್ ಆಲ್ಮೋಸ್ಟ್ ಆಡಿಯನ್ಸನ್ನು ಥಿಯೇಟರ್ ಕಡೆ ಕರ್ಕೊಂಬರುವಂಥದ್ದು ಪವರ್ ಸೂಪರ್ ಸ್ಟಾರ್ಸ್ಗಳು ಇರ್ತೈತಿ, ನಿಮಗೆಲ್ಲ ಗೊತ್ತಿರೋಂಗೆ. ಆ್ಯಂಡ್ ಇವಾಗ ನಮ್ಮ ಕನ್ನಡ ಇಂಡಸ್ಟ್ರಿ ಹೋಗ್ತಾ ಇರೋ ಫ್ಲೋ ನಿಮ್ಗೆ ಗೊತ್ತು. ಪ್ರೀವಿಯಸ್ಲಿ ಸೂಪರ್ ಫ್ಲೋ ಒಂದು ಹಿಟ್ ಆಯ್ತು, ಯಾಕಾನು ಒಂದು ಡೀಸೆಂಟ್ ಹಿಟ್ ಆಯ್ತು. ಆಮೇಲೆ ಅದರ ನೆಕ್ಸ್ಟ್ ಬಂದಿದ್ದಂಥ ಮೂವಿನ ಕಾಂತಾರ ಚಾಪ್ಟರ್ 1. ಸೊ ಇಟ್ ಈಸ್ ಅನ್ ಇಂಡಸ್ಟ್ರಿ ಬ್ಲಾಕ್ ಬಸ್ಟರ್, ನಿಮಗೂ ಗೊತ್ತು. ನೆಕ್ಸ್ಟ್ ಮಾರ್ಕ್ ಬರಾಕತೈತಿ. ಅಂದರೆ ಈಗ ರೀಸೆಂಟಾಗಿ ನೆಕ್ಸ್ಟ್ ಬಿಗ್ಗೆಸ್ಟ್ ರಿಲೀಸ್ ಅಂದ್ರೆ ಡೆವಿಲ್ ದರ್ಶನ್ ಸರ್ ಅವ್ರದ್ದು. ಅದರ ನೆಕ್ಸ್ಟ್ 45 ಅಂತ ಐತಿ. ಸೊ ಹೋಪಿಂಗ್ ಫಾರ್ ದ ಬೆಸ್ಟ್. ನೋಡೋರಂತ ಏನಾಗ್ತದೆ ಅಂತ ಹೇಳಿ. ಆಮೇಲೆ ನಿಮ್ಗೆ ಗೊತ್ತಿರೋ ದರ್ಶನ್ ಸರ್ ಕೂಡ ಹೇಳಿದ್ರು ಸೊ ವರ್ಷಕ್ಕೆ 2 ಮೂವಿ ಮಾಡ್ತೇನೆ ಅಂತೇಳಿ. ಬಟ್ ಇವಾಗ ಇರೋ ಸಿಚುವೇಶನ್ ನೋಡಿದ್ರೆ ವರ್ಷಕ್ಕೆ 2 ಮೂವಿ ಬರೋ ಡೌಟ್ ಅಂತ ಅನಿಸ್ತೈತಿ. ಆಮೇಲೆ ಯಶ್ ಅವರು ನಿಮ್ಗೆ ಗೊತ್ತಿರಬಹುದು, ಆಲ್ರೆಡಿ ಇಟ್ಸ್ ಬಿನ್ 3 ಇಯರ್ಸ್. ಟಾಕ್ಸಿಕ್ ಇದ್ದ ವರ್ಷ ಬರಬೇಕಾಗಿತ್ತು ಮಾರ್ಚ್ನಾಗ, ಬಟ್ ಕಾರಣಾಂತರಗಳಿಂದ ಅದು ಪೋಸ್ಟ್ಪೋನ್ ಆಗಿ. ಬಟ್ ಅದು ನನಗೆ ಭಾಳ ಇದು ಅನ್ನಿಸ್ತು. ಯಾಕಂತಂದ್ರೆ ಪೋಸ್ಟ್ಪೋನ್ ಮಾಡಿದ್ರು 2-3-4 ಮಂತ್ಸ್ ಮಾಡಲಿ ಪೋಸ್ಟ್ಪೋನ್. ಬಟ್ ಪೋಸ್ಟ್ಪೋನಿಂಗ್ ಅ ಮೂವಿ ಫಾರ್ ಅ ಇಯರ್ ದಟ್ ಈಸ್ ನಾಟ್ ಅ ಗುಡ್ ರೈಟ್. ಅಂದ್ರೆ ಆಲ್ರೆಡಿ ಫ್ಯಾನ್ಸ್ ಎಲ್ಲ ಎಕ್ಸೈಟೆಡ್ ಸ್ಟೇಟ್ನಾಗ ಇರ್ತಾರೆ. ಸೊ ಇದೇ ವರ್ಷ ಬರಾಕತ್ತಿತ್ತು ಅಂತೇಳಿ. ಬಟ್ ಪೋಸ್ಟ್ಪೋನ್ ಆದ ನಂತರ ನೋಡೋಣ ಅಂತ ಏನೇನು ಆಕೈತೆ ಅಂತ ಹೇಳಿ. ಆಮೇಲೆ ಧ್ರುವ ಸರ್ಜಾ ಅವರು ಗೊತ್ತು ನಿಮ್ಗೆ, ಹಿಂದೆ ಕೂಡ ಹೇಳಿದ್ರು ವರ್ಷಕ್ಕೆ 2 ಮೂವಿ ಕೊಡ್ತೇನೆ ಅಂತ ಹೇಳಿ. ಸೊ ಇವಾಗ ರೀಸೆಂಟ್ಲಿ ಮೊನ್ನೆ ಬರ್ತಡೇ ಇದ್ದಾಗ ವರ್ಷಕ್ಕೆ 2 ಮೂವಿ ಅಂತ ಹೇಳಿದರು.
ಬಟ್ ಆ್ಯಸ್ ಯೂಶ್ವಲ್ ನಿಮ್ಗೆ ಗೊತ್ತಿರೋ ಹಂಗೆ 2 ವರ್ಷಕ್ಕೆ 3 ವರ್ಷಕ್ಕೊಂದು ಮೂವಿ ಬರತ್ತಿದ್ದವ್ರು. ಈಗ ನೆಕ್ಸ್ಟ್ ರಿಲೀಸ್ ಇರೋದ KD. ಸೊ KD ನಂತರ ಯಾವ ಮೂವಿ ಐತೆ ಅಂತ ಗೊತ್ತಿಲ್ಲ. ಸೊ ನೋಡೋಣ ಅಂತ ಹೇಳಿ ಒಟ್ಟಾರೆ ಹೇಳ್ಬೇಕಂತಂದ್ರೆ ಮಾರ್ಕ್ ಟೀಸರ್ ಇಟ್ಸ್ ಗುಡ್ ಟೀಸರ್. ಓಕೆ, ಸೊ ಡೀಸೆಂಟ್ ಟೀಸರ್ ಆಗಿತ್ತು ಮಾರ್ಕ್. ಈ ವಿಡಿಯೋದಾಗ ಏನೇನೆಲ್ಲ ಹೇಳಿದೆ ಅದು ಕಂಪ್ಲೀಟ್ಲಿ ನನ್ನ ಒಪಿನಿಯನ್ ಆಗಿರ್ತೈತಿ. ನನಗೇನು ಅನ್ಸೈತಿ ಅದ್ರ ಬಗ್ಗೆ ಎಕ್ಸ್ಪ್ರೆಸ್ ಮಾಡೀನಿ. ಸೊ ಇದರಲ್ಲಿ ಯಾವುದೇ ಹೇಟ್ರೇಟ್ ಸ್ಪ್ರೆಡ್ ಮಾಡೋಕ್ಕಂತೇಳಿ ವಿಡಿಯೋ ಇರೋಕ್ಕಿಲ್ಲ ಅಂತ ಹೇಳ್ತಾ, ಅಂದರೆ ಯಾರಿಗಾದರೂ ಫ್ಯಾನ್ಸ್ಗಳಿಗೆ ನನ್ನ ಕಡೆಯಿಂದ ಏನೋ ಹರ್ಟ್ ಆಗಿತ್ತಂದ್ರೆ ಕ್ಷಮೆ ಕೇಳ್ತೀನಿ. ಸೊ ಸಿಗೋಣ ಅಂತ ನೆಕ್ಸ್ಟ್ ವಿಡಿಯೋದಾಗ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.